ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ಬೆಳಗಿನ ಶುಭೋದಯಗಳು. ನಾವು ಅಷ್ಟೇ ಬೆಳಗ್ಗೆ ಎದ್ದುಬಿಟ್ಟು ವೀಡಿಯೋಸ್ಗಳನ್ನು ಮಾಡ್ತೀವಿ. ತಾವುಗಳು ಫುಲ್ಲು ಬೆಡ್ಶೀಟ್ ಹಾಕ್ಕೊಂಡು ಭಾಳ ಚಳಿ ಇದೆ ಅಂದ್ಬಿಟ್ಟು ಮಲಗ್ತಾ ಇರ್ತೀರ. ಈಗ ನೀವೇ ಯೋಚನೆ ಮಾಡಿ, ಹೌದಲ್ವಾ? ಯಾರ ಜೀವನವನ್ನು ರೂಪಿಸ್ಕೋಬೇಕು ಅಂತ, ನಾನು ಅಥವಾ ನೀವು ಅಂತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು 1.5 ತಿಂಗಳು ಆಯಿತಾ, ಬೆಳಗ್ಗೆ 4:15 ಹೇಳಿ, ಎಂಥ ಚಳಿನಾದರೂ ಇರಲಿ ಸರ್, ಒಂದು 10 ದಿನ ಹಂಗೆ ಅನಿಸುತ್ತೆ ಚಳಿ ಅಂತ. ಆಮೇಲೆ ಮೈಂಡೇ ಸೆಟ್ ಆಗಿಬಿಡುತ್ತೆ, ಇಲ್ಲಪ್ಪ ನಾನು ಓದ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಾಯಿದೆ ಓದಿದ್ದು ಅಂತ. ನೋಡಿ, ಬೆಳಗಿನ ಜಾವದಲ್ಲಿ ಓದಿದ್ದು ಬೆಳಗ್ಗೆ ಎದ್ದು ತಾವುಗಳು 4:15 ಗಂಟೆ ಎದ್ದುಬಿಟ್ಟು ಓದಕ್ಕೆ ಕೂತ್ಕೊಂಡ್ರೆ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಅದನ್ನು ನಾವು ಬ್ರಹ್ಮ ಮುಹೂರ್ತಮ್ ಅಂತ ಕರಿತೀವಿ. ಆ ಸಮಯದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಇರುತ್ತೆ, ಇಡೀ ಪ್ರಪಂಚ ಮಲಗಿರುತ್ತೆ, ಶಾಂತಿ ಇರುತ್ತೆ. ನಿಮಗೆ ಹೇಳ್ತೀನಲ್ವಾ, ನೀವು ಇಲ್ಲಿ ಎಫರ್ಟ್ ಹಾಕ್ತಾ ಇರೋದು ಸಂಜೆ ಮಧ್ಯಾಹ್ನ ಬೆಳಗ್ಗೆ ಏನೇನೋ ಕಿತ್ತಾಕ್ತಾ ಇದ್ದೀರೋ, ಆ ಬುಕ್ಗಳನ್ನೇ ಓದ್ತಾ ಇದ್ದೀರೋ, ಇಲ್ಲಿ ಬೆಳಗ್ಗೆ ಸ್ವಲ್ಪ ಓದಿದರೆ ಸಾಕು, ಅದು ನೆನಪಿನ ಶಕ್ತಿ ಬಹಳ ಸಮಯ ಉಳಿಯುತ್ತೆ. ಏನಪ್ಪ ಕುರಿತಾನೆ ಬೆಳಗ್ಗೆ ಅಂತ ಬೈಬೇಡಿ, ಇದು ಸತ್ಯ. ಇದರ ಮೇಲೆ ನಡೆದರೆ ಸಕ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ಹೇಳಿದ್ನಲ್ವ, ಬೇರೆ ಸಮಯದಲ್ಲಿ ಅದನ್ನೇ ಮಾಡೋಕ್ಕೆ ಹೋದರೆ ಭಾಳ ಧ್ಯಾನ ಯಾವ ಸಮಯದಲ್ಲಿ ಮಾಡ್ತಾರೆ ಹೇಳಿ? ಅರ್ಲಿ ಮಾರ್ನಿಂಗಲ್ಲಿ. ಜಾಗ್ ಯಾವ ಸಮಯದಲ್ಲಿ ಹೋಗ್ತಾರೆ? ಅರ್ಲಿ ಮಾರ್ನಿಂಗಲ್ಲಿ. ಫ್ರೆಶ್ ಅಪ್ ಯಾವಾಗ ಆಗ್ತಾರೆ? ಅರ್ಲಿ ಮಾರ್ನಿಂಗಲ್ಲಿ. ಇವೆಲ್ಲವೂ ಕೂಡ ಬೇರೆ ಸಮಯದಲ್ಲಿ ಮಾಡಿದರೆ ಅದರ ಉಪಯೋಗಗಳು ಭಾಳ ಕಡಿಮೆ ಆಗುತ್ತೆ. ಏನಿವು ಬಹಳ ಕೊಡೋದ್ರಿಂದ ಏನು ಉಪಯೋಗವಿಲ್ಲ, ಎಲ್ಲ ಮೆಚ್ಯೂರ್ ಆಗಿದ್ದೀರಾ. ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಈಗಾಗಲೇ ನಾನು ನನ್ನ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದಂತಹ ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಅದು ಬಹಳ ಅಂದರೆ 100% ಇಂಪಾರ್ಟೆಂಟ್ ಕ್ವಶನ್ ಪೇಪರು ನಿಮ್ಮ ಪ್ರಿಪೇಟ್ರಿಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ. ಈ ಒಂದು ಕ್ವಶನ್ ಪೇಪರ್ ಕೂಡ ಗುಲ್ಬರ್ಗ ಜಿಲ್ಲೆದಾಗಿರುತ್ತೆ, ಆಯಿತಾ. ಯಾಕಪ್ಪ ಸುಳ್ಳು ಹೇಳೋದು, ನಿಮಗೆಲ್ಲರಿಗೂ ಕೂಡ ತೋರಿಸ್ಬಿಡೋಣ. ಪ್ರಿಯದರ್ಶಿನಿ PU ಕಾಲೇಜ್, ವಿಜಯನಗರ, ಗುಲ್ಬರ್ಗ. ನೋಡಿದ್ರಲ್ವಾ, ಇಂಗ್ಲೀಷ್ ಕ್ವಶನ್ ಪೇಪರು 40 ಅಂಕದ ಕ್ವಶನ್ ಪೇಪರ್ ಆಗಿರುತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಪೇಪರಿಗೂ ಈ ಪೇಪರ್ಗೆ ಏನು ಡಿಫ್ರೆನ್ಸು ಅಂತ ಹೇಳಿದರೆ, ಒಂದು ಚಾಪ್ಟರಲ್ಲಿ ಡಿಫ್ರೆನ್ಸ್ ಇದೆ. ಏನು ಅಂದರೆ, ಟು ದ ಫುಡ್ ಫ್ರಮ್ ಇ ಚೈಲ್ಡ್ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆ. ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದದು ವೇರ್ ದೆರ್ ಇಸ್ ಎ ವೀಲ್, ಆ ಪಾಠ ಕೂಡ ಅವರು ಯೂನಿಟ್ ಟೆಸ್ಟಿಗೆ ಕೊಟ್ಟಿದ್ದಾರೆ. ಬಹಳ ಈಸಿಯಾಗಿದೆ ಕ್ವಶನ್ ಪೇಪರು. ಬನ್ನಿ ಬಿಡಿಸ್ತಾ ಹೋಗೋಣ, ಈಗ ಸಾಲ್ವ್ ಮಾಡೋಣ. ಅಕಾರ್ಡಿಂಗ್ ಟು ಕುವೆಂಪು, ಡ್ಯಾಶ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ನಾನು ನಿಮ್ಗೆ ಹೇಳಿದ್ದೆ ಇದು ಬಹಳ ಇಂಪಾರ್ಟೆಂಟ್ ಕಣಪ್ಪ ಅಂತ. ಕುವೆಂಪುರವರ ಪ್ರಕಾರ ನೋಡಿ, ಡ್ಯಾಶ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್, ಭೂಮಿಯ ಮೇಲೆ, ಹೌದಲ್ವಾ, ಏನಂತೀರ, ಸ್ವರ್ಗವನ್ನು ಸೃಷ್ಟಿ ಮಾಡಬಲ್ಲ ಅಂಥವ್ರು ಯಾರು ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಕುವೆಂಪು, ದೇವರ ಅಥವಾ ನಿಮ್ಸ್ ಅಪ್ಸರೆಯರ ಅಥವಾ ಕವಿನೋ ಅಥವಾ ಮನುಷ್ಯರು ಅಂತ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, 100% ಮನುಷ್ಯರು. ಡಿ ಅನ್ನೋದು ಸರಿಯಾದ ಉತ್ತರ. ಯಾಕೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಯಾಕಂದರೆ 2 ಅಂಕಕ್ಕೂ ಬರ್ಬೋದು ನಿಮಗೆ. ಯಾಕೆ ಅಂದರೆ, ಕುವೆಂಪುರವರು ಹೇಳ್ತಾರೆ, ಮನುಷ್ಯ ಒಳ್ಳೆಯ ಕಾರ್ಯಗಳನ್ನು, ಅರ್ಥ ಆಗತ್ತಾ, ಒಳ್ಳೆಯ ಕೆಲಸಗಳನ್ನು ಭೂಮಿಯ ಮೇಲೆ ಮಾಡಿದರೆ ಅದೇ ಸ್ವರ್ಗ ಇದ್ದ ಹಾಗೆ ಅಂತ. ಬನ್ನಿ ಸೆಕೆಂಡ್ ಕ್ವಶನು. ಅಕಾರ್ಡಿಂಗ್ ಟು ಬೋರ್ಗ್ಸ್, ಡ್ಯಾಶ್ ಇಸ್ ದ ಮೋಸ್ಟ್ ಅಸ್ಟೋನಿಂಗ್ ಇನ್ವೆನ್ಷನ್ ಆಫ್ ಎ ಮ್ಯಾನ್ ಅಂತ ಇದೆ. ಏರೋಪ್ಲೇನು, ಟೆಲಿಫೋನು, ಮೈಕ್ರೋಸ್ಕೋಪು, ಬುಕ್ ಅಂತ ಇದೆ. ಈಗ ಏರೋಪ್ಲೇನ್ ಅನ್ನುವಂಥದ್ದು ಅದು ನಮ್ಮ ಒಂದು ಇದಕ್ಕಾಗಿ, ಏನಂತೀರ, ಒಳಿತಿಗಾಗಿ. ಈ ಟೆಲಿಫೋನ್ ಅನ್ನುವಂಥದ್ದು ನಮ್ಮ ಒಳಿತಿಗಾಗಿ. ಅರ್ಥ ಆಗತ್ತಾ? ಹಾಗಿದ್ರೆ ಸಿ ಅಥವಾ ಡಿನಲ್ಲೇ ಆನ್ಸರ್ ಇದೆ ಇದಕ್ಕೆ. ನೀವು ನನಗೆ ಕಮೆಂಟ್ಸಲ್ಲಿ ಬರೀಬೇಕು, ಆಯಿತಾ. 2 ಡಿಲೀಟ್ ಮಾಡಿ ಕೊಟ್ಟಿದ್ದೇನೆ, ಇನ್ನು 2 ಉಳಿಸಿದ್ದೇನೆ. ಮೂರನೆಯ ಪ್ರಶ್ನೆ ಭಾಳ ಈಸಿಯಾಗಿದೆ. ಏನು ಅಂತ ಹೇಳಿದರೆ, ಮುತ್ತು ಭಾಸ್ಕರನ್ ಯಾರಪ್ಪ ಅಂತ ಕೇಳಿದ್ದಾರೆ. ಭಾಳ ಈಸಿ ಕಣ್ರಿ. ಮುತ್ತು ಭಾಸ್ಕರನ್ ಅನ್ನೋರು, ಇವರು ಸೈಕಲಿಗೆ ಒಂದು ಸಾಂಗನ್ನು ಬರೀತಾರೆ, ಸೈಕ್ಲಿಂಗ್ ಸಾಂಗ್ ಅಂತ. ಅದನ್ನೇ ಸೈಕ್ಲಿಂಗ್ ಆ್ಯಂಥಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಹೇಗೆ 2 ಅನ್ನೋದು ಸರಿಯಾದ ಉತ್ತರ. ಎನ್ ಕನ್ನಮ್ಮಲ್ ಅಂತ ಇದೆ. ಎನ್ ಕನ್ನಮ್ಮಲ್ ಅಂತ ಹೇಳಿದರೆ ಅವರು ಸೆಂಟ್ರಲ್ ಕೋಆರ್ಡಿನೇಟರ್, ಅರಿವೋಲಿಯ ಸೆಂಟ್ರಲ್ ಕೋಆರ್ಡಿನೇಟರ್. ಅರಿವೋಲಿ ಅನ್ನುವಂಥದ್ದು ಒಂದು ಸಂಘ, ಆಯಿತಾ. ಎನ್ ಕನ್ನಮ್ಮಲ್. ಏನು ಟೆನ್ಷನ್ ತಗೋಬಿಟ್ರಪ್ಪ, ವೇರ್ ದೆರ್ ಇಸ್ ಎ ವಿಲ್ ಪಾಠನೇ ಬರಲ್ವಾ, ನಾನಿದ್ದೀನಲ್ವಾ. ಈ ಒಂದು ಯೂನಿಟ್ ಟೆಸ್ಟ್ ಮುಗಿಲಿ, ಇನ್ನೊಂದು ವಾರದಲ್ಲಿ ನಿಮಗೆ 2 ಪಾಠ ನಾನು ಸೆಕೆಂಡ್ ಇಯರ್ PUCಗೆ ಹಾಕಿಕೊಟ್ಬಿಟ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ ಎನ್ ಕನಕರಾಜನ್ ಯಾರು? ಕನಕರಾಜನ್, ಎಸ್ ಕನಕರಾಜನ್ ಅಂತ ಕೊಟ್ಟಿದ್ದಾರೆ. ಅವ್ರು ಯಾರು ಅಂದರೆ ಸೈಕಲ್ ಶಾಪು ಓನರ್ ಆಗಿರ್ತಾರೆ, ಸೈಕಲ್ ಮಾರಾಟ ಮಾಡುವವರು, ಆಯಿತಾ. ಸೈಕಲ್ ಅಂಗಡಿ ಇರುತ್ತೆ ಅವ್ರದ್ದು. ಬನ್ನಿ ಜಪಾನ್ ಆ್ಯಂಡ್ ಬ್ರೆಜಿಲಿಗೆ ಬರ್ತಾಯಿದ್ದೀವಿ. ಮೊದಲು ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 4ರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ.
ಬೌಡ್ ಡೀಪ್ಲಿ ಮೆಟ್ ಸ್ನ್ಯಾಚ್ ದ ಫುಡ್ ಪಕೆಟ್ ಜೋಕ್ಡ್ ಇನ್ ಟು ದ ಐಸ್. ನೋಡಿ, ಮೊದಲನೇದಾಗಿ ಯಾವುದು ಅಂದರೆ ಲುಕ್ಡ್ ಇನ್ ಟು ದಿ ಐಸ್, ಹಾಗೆ ಬರುತ್ತಾ? ಇಲ್ಲ, ಹೌದಲ್ವಾ? ಮೊದಲು ಮೆಟ್ ಎ ಡೀರ್ ಎಟ್ ನಾರಾ ಹಾಗಿದ್ರೆ ಬಿ ಅನ್ನುವಂಥದ್ದು ಸರಿಯಾಗುತ್ತೆ. ಯಾಕೆ ಸರ್? ನೋಡಿ, ನರೇಟರ್ ಅವರು ಪಾರ್ಕಿಗೆ ಹೋಗ್ತಾರೆ ಜಪಾನಲ್ಲಿ. ಜಾರ್ಜ್ ಮೈಕ್ಸು ಪಾರ್ಕಲ್ಲಿ ಕೂತ್ಕೊಂಡಾಗ ಆ ಸಮಯದಲ್ಲಿ ಲುಕ್ಡ್ ಇನ್ ಟು ಮೈ ಐಸ್, ಯಾರು? ನರೇಟರ್ ಮೆಟ್ ಎ ಡೀರ್ ಎಟ್ ನಾರಾ ಪಾರ್ಕ್, ಇಟ್ ಲುಕ್ಡ್ ಇನ್ ಟು ಹಿಸ್ ಐಸ್, ಬೌಡ್ ಡೀಪ್ಲಿ, ಅವರಿಗೆ ನಮಸ್ಕಾರವನ್ನು ಮಾಡುತ್ತೆ, ಪಟಾರೆ ಅಂತೂ ಅವರ ಮೇಲೆ ಹಾರಿಬಿಟ್ಟು ಸ್ನ್ಯಾಚ್ ದಿ ಫುಡ್ ಬ್ಯಾಗ್. ಹಾಗಿದ್ದರೆ ಸರಿಯಾದ ಉತ್ತರ ಬಿ ಆಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಸರ್ ಇದು ತಪ್ಪಲ್ವಾ ಅಂತ ತಾವುಗಳು ಹಾಕಿ ಕೇಳ್ಬೋದು. ನೋಡ್ರಪ್ಪ, ನಾನು ಕೂಡ ಇಂಗ್ಲೀಷ್ ಲೆಕ್ಚರರು, 2 ಕಾಲೇಜ್ಗಳಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೂ ಕೂಡ ಸಮಯ ಕಡಿಮೆ ಇರುತ್ತೆ, ಅಂಥದ್ರಲ್ಲಿಯೇ ವಿಡಿಯೋ ಮಾಡಿ ಹಾಕ್ತಾಯಿರ್ತೇನೆ. ದಯವಿಟ್ಟು ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡಬೇಡಿ. ನಿಮ್ಮ ಪ್ರೀತಿಗಾಗಿಯೇ ನಾನು ಎಲ್ಲ ವೀಡಿಯೋಸ್ಗಳನ್ನು ಮಾಡುತ್ತಿರುವಂಥದ್ದು. ನನ್ನ ಏನಂತೀರ ಸರ್, ಫ್ಯಾಮಿಲಿ ಟೈಮನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ನನ್ನ ಯೂಟ್ಯೂಬೇ ನನ್ನ ಫ್ಯಾಮಿಲಿ ಆಗಿದೆ, ಅಷ್ಟು ಪ್ರೀತಿ ಇದೆ ನಿಮ್ಮಿಂದ. ಮಾರ್ಕರ್ಸ್ ಇಬೆ ಅನ್ನುವಂಥದ್ದು ವೋಟರ್ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಮಾರ್ಕರ್ಸ್ ಇಬಿ ಹ್ಯಾಡ್ ಅರ್ಲಿಯರ್ ಬೀನ್ ಡ್ಯಾಶ್ ಅಂತ ಇದೆ. ಮಾರ್ಕಸ್ ಇಬೆ ಒಬ್ಬ ಏನಾಗಿರ್ತಾನೆ ಅಂದರೆ ಎಲೆಕ್ಷನ್ ಹೋಗೋಕ್ಕಿಂತ ಮುಂಚೆ ಒಬ್ಬ ಎಂಥ ವ್ಯಕ್ತಿ ಆಗಿರ್ತಾನೆ ಅಂದರೆ ಒಬ್ಬ ಟೀಚರ್ ಆಗಿರ್ತಾನೆ. ಹಾಗಿದ್ದರೆ ಸರಿಯಾದ ಉತ್ತರ ಸ್ಕೂಲ್ ಟೀಚರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಒಬ್ಬ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ, ಅವನು ಎಲೆಕ್ಷನ್ ಗೆಲ್ಲೋಕ್ಕಿಂತ ಮುಂಚೆ, ಇಲ್ಲಿ ನೋಡಿ ಇನಿಷಿಯಲಿ ಅಂದರೆ ಬಿಗಿನಿಂಗ್ ಅಂತ ಅರ್ಥ ಆಗುತ್ತಾ? ಅರ್ಲಿಯರ್ ಅಂದರೆ ಮುಂಚೆ ಅಂತ, ಫಸ್ಟ್ ಅಂತ. ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಡ್ಯಾಶ್ ಅಂತ ಇದೆ. ನೋಡಿ, ಕೊನೆಯ ಪಾಠ ಇದು, ಸೆಕೆಂಡ್ ಇಯರ್ PUC ಇದು. ಪಾಪ ಗುಲ್ಬರ್ಗದಲ್ಲಿ ಆಲ್ರೆಡಿ ಸಿಲೆಬಸ್ ಮುಗಿಸಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಬಿಟ್ಟಾರೆ. ಮಕ್ಕಳಿಗೆ ಸ್ವಲ್ಪ ಟಫ್ ಆಗಿರ್ಬೋದು, ಇರಲಿ. ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಡ್ಯಾಶ್ ಅಂತ ಇದೆ. ಅದು ಏನು ಅಲ್ಲ ಕಣ್ರಿ, ಅದು ಬಿಸ್ಲರಿ ಬಾಟಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕಂದರೆ ನಾವು ಬಿಸ್ಲರಿ ಬಾಟ್ಲಲ್ಲಿ ನೋಡ್ತೀವಿ, ನೀರು ಪ್ರಶಾಂತವಾಗಿ ಕೂತ್ಕೊಂಡಿರುತ್ತೆ. 7ನೆಯ ಪ್ರಶ್ನೆ, ಇಲ್ಲಿ ಗ್ರಾಮರ್ ಪಾರ್ಟ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಶೀಲಾ ರಾಣಿ ಚುಕುಂತ್ ಇನ್ಕ್ಲೂಡೆಡ್ ಮೊಬಿಲಿಟಿ ಡ್ಯಾಶ್ ದಿ ಲಿಟ್ರಸಿ ಡ್ರೈವ್ ಅಂತ ಇದೆ. ಆ್ಯಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್ ಅನ್ನೋದು ಸರಿಯಾದ ಉತ್ತರ. ಯಾಕೆ ಸರ್, ಹೇಗೆ ನಿಮ್ಗೆ ಗೊತ್ತಾಯಿತು ಅಂದರೆ, ನನಗೆ ಮೀನಿಂಗ್ ಗೊತ್ತಿರುತ್ತೋ ಇಲ್ಲೋ ಪ್ರೀತಿಯ ವಿದ್ಯಾರ್ಥಿಗಳಾದರೆ ಟೆಕ್ಸ್ಟ್ ಬುಕ್ ಓದಿದಾಗ ಅದು ತಲೆಯಲ್ಲಿ ಉಳಿದುಕೊಳ್ಳುತ್ತೆ. ಹಾಗಾಗಿ ಇಂಗ್ಲೀಷಲ್ಲಿ ಫಸ್ಟು ತಾವುಗಳು ಏನು ಮಾಡಬೇಕು ಅಂದರೆ, ನಾನು ಹೇಳ್ತೀನಲ್ವ, 70% ಟೆಕ್ಸ್ಟ್ ಬುಕ್ ಮೇಲೆ ತಾವುಗಳು ಡಿಪೆಂಡ್ ಆಗಿರಬೇಕು ನಿಮ್ಮ ಎಕ್ಸಾಮಿಗೆ. ಇನ್ನು 30% ನಿಮ್ಮ ಗೈಡೇ ಇಲ್ಲ ಅಂತ ಹೇಳಿದರೆ ಆ 30% ನನ್ನ ಒಂದು PDF ಕಾಪಿ ಮೇಲೆ ತಾವುಗಳು ಡಿಪೆಂಡ್ ಆದರೆ ಸಾಕು, 100%. ಆಯಿತಾ? ಬನ್ನಿ, ಹಾಗಿದ್ರೆ ಶೀಲಾ ರಾಣಿ ಚುಕುಂತ್ ಇನ್ಕ್ಲೂಡೆಡ್ ಮೊಬಿಲಿಟಿ ಆ್ಯಸ್ ಎ ಪಾರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ದ ನಿಯೋ ಸೈಕ್ಲಿಸ್ಟ್ ಡ್ಯಾಶ್ ಟು ಹಾಸ್ಟೈಲ್ ರಿಮಾರ್ಕ್ಸ್ ಫ್ರಮ್ ಸಮ್ ಮೆನ್ ಅಂತ ಇದೆ. ಟರ್ನ್ ಎ ಡೆಫ್ ಇಯರ್ ಅಂತ ಹೇಳಿದರೆ ದೇ ಡಿಡ್ ನಾಟ್ ಪೇ ಅಟೆನ್ಷನ್ ಅಂತ. ಇದು ಸರಿಯಾದ ಉತ್ತರ. ಯಾವುದು? ಟರ್ನ್ ಎ ಡೆಫ್ ಇಯರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅವರು ಹೊಸದಾಗಿ ಸೈಕಲನ್ನು ಕಲಿಯುವಾಗ ಗಂಡು ಮಕ್ಕಳು ಹೆಣ್ಣುಗಳನ್ನು ಬೈತಾಯಿದ್ರು. ಅರ್ಥ ಆಗತ್ತಾ? ಹೆಣ್ಣು ಮಕ್ಕಳಿಗೆ ಬೈತಾ ಇದ್ದರು, ಆದರೆ ಅವರು ಅದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾವುದು? ಟರ್ನ್ ಎ ಡೆಫ್ ಇಯರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಆಗಿರುತ್ತೆ. ಈ ಒಂದು ಮೇಲ್ IDಗೆ ಪ್ರತಿಯೊಬ್ಬರು ಕೂಡ ಸಂತೋಷದಿಂದ ಮನಸ್ಸು ಪೂರ್ವಕವಾಗಿ ನೀವೇನು ದೇಣಿಗೆ ಅಂತಿರಲ್ವ, ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನವನ್ನು ಮಾಡಿಬಿಟ್ಟು ತಾವುಗಳು ಏನು ಮಾಡ್ತೀರಾ ಅಂದರೆ ದೇಣಿಗೆಯನ್ನು ಹಾಕಿಬರ್ತೀರಾ, ದೇವಸ್ಥಾನ ಉದ್ಧಾರ ಆಗಲಿ ಅಥವಾ ದಾಸೋಹ ಕಾರ್ಯಕ್ಕೆ ಹೆಲ್ಪ್ ಆಗಲಿ ಅಂತ. ಹಾಗೆ ನಮಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ದೇಣಿಗೆ ಅಂತ ಹೇಳಿಬಿಟ್ಟು ನಾವು ಈ ಒಂದು ಮೇಲ್ IDಯನ್ನು ಇಟ್ಟಿದ್ದೇವೆ. ಇದಕ್ಕೆ ತಾವುಗಳು ತಮ್ಮಲ್ಲಿ ಕೈಯಲ್ಲಿ ಆದಷ್ಟು ಏನು ಅಂತ ಹೇಳಿದರೆ ಕ್ವಶನ್ ಪೇಪರ್ಗಳನ್ನು ನಮ್ಮ ಒಂದು ಮೇಲ್ IDಗೆ ಕಳುಹಿಸಿ ಕೊಡಬೇಕು. ಧನ್ಯವಾದಗಳು. ಮುಂದೆ ಹೋಗೋಣ. 8th ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಪಾರ್ಟ್ ಬಿ ಈಗ ಪ್ರಾರಂಭ ಆಗ್ತಾಯಿದೆ. ಇಲ್ಲಿ ಪಾರ್ಟ್ ಬಿ ನೋಡೋಣ. ಕ್ವಶನ್ ಆನ್ಸರ್ಸು ನಾವು ಹೇಳಿದ್ದೆಲ್ಲ ಬಂದಿದೆಯಾ ಅಂತ ನೋಡೋಣ. ಆಯಿತಾ? ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ಮೆನ್ಷನ್ ಎನಿ 2 ಥಿಂಗ್ಸ್ ಇನ್ ದ ನೇಚರ್ ವಿಚ್ ಮೇಕ್ಸ್ ಅರ್ತ್ ಹೆವನ್. ನೋಡಿ, ನಾನು ನಿಮ್ಗೆ ಅವತ್ತು ಹೇಳಿದೆ ಸಮರಿ ಕರೀರಲ್ಲ, ಏನು ಕೇಳಿದ್ರು ಬರಿಬೋದು ಅಂತ. ಹೆವನ್ ಪಾಠದಲ್ಲಿ, ಹೆವನ್ ಪದ್ಯದಲ್ಲಿ ಹೆವನ್ ಭೂಮಿ ಮೇಲೆ ಇದೆ ಅಂತ ಕುವೆಂಪುರವರು 2 ಬಹಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ 2 ಬರೀರಿ ಅಂತ. ಒಂದು ಬರೀರಿ, ಏನು ಅಂದರೆ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದಿ ವರ್ಡಿಂಗ್ಡ್ ಗಾರ್ಡನ್. ಬೆಳಗಿನ ಸೂರ್ಯನ ಕಿರಣಗಳು, ನೇರಳ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ
ತೋಟದ ಮೇಲೆ ಹಾಯಿಸಿದಾಗ ಅಂತ. ಅದು ಒಂದು ಎಕ್ಸಾಂಪಲು. ಸೆಕೆಂಡ್ ಎಕ್ಸಾಂಪಲ್ ಏನು ಬರೀತೀರಾ, ಯಾವುದು, ಸ್ಟ್ರೀಮ್ಸ್, ಅರ್ಥ ಆಯ್ತಲ್ವಾ, ಓಷನ್ಸ್ ರಶಸ್ ಫಾಸ್ಟ್ ಅಟ್ ದಿ ಎಡ್ಜ್ ಆಫ್ ದಿ ವೇವ್ಸ್, ಇದನ್ನು ಕೂಡ ಬರಿಬೋದು. ಅದು ಆಗಲ್ಲ ಅಂತ ಹೇಳಿದರೆ ಇನ್ನೊಂದು ಯಾವುದು ಬರೀತೀರಾ, ಮೂನ್ ಲಿಟ್, ಯಾವುದು, ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಡ್ಯೂರಿಂಗ್ ದಿ ಮೂನ್ ಲಿಟ್, ಯಾವುದಾದ್ರೂ ಬರಿಬೋದು. ಆಯಿತಾ. ನೇಮ್ ಎನಿ 2 ಪಾರ್ಟೀಸ್ ಮೆನ್ಷನ್ಡ್ ಇನ್ ದಿ ಲೆಸನ್ ದಿ ವೋಟರ್. ಈಗ ಹೇಗೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ BJP ಅಂತ ಇದೆ, ಕಾಂಗ್ರೆಸ್ ಅಂತ ಇದೆ, JDS ಅಂತ ಇದೆ, ಅಲ್ಲಿ ತಮಿಳುನಾಡು ಕಡೆ ಬೇರೆ ಬೇರೆ ಇದ್ದಾವೆ. ಹಾಗೆ ವೋಟರ್ ಅಂತ ಒಂದು ಪಾಠ ಇದೆ ಸೆಕೆಂಡರಿ PUCನಲ್ಲಿ. ಅಲ್ಲಿ ವೋಟರ್ ಪಾಠದಲ್ಲಿ ಇದ್ದಂಥ 2 ಪಾರ್ಟಿಗಳ ಹೆಸರನ್ನು ಬರೆಯಿರಿ ಅಂತ ಇದೆ. ಭಾಳ ಈಸಿ ಕಣ್ರಿ. ಒಂದು PAP, ನೆನ್ಪಿಟ್ಕೊಳ್ಳಿ, PAP ಪಾರ್ಟಿ, ಇನ್ನೊಂದು POP ಪಾರ್ಟಿ. ಅಷ್ಟೇ, ಎ ಜಾಗಕ್ಕೆ ಓ ಹಾಕ್ಬಿಟ್ರೆ 2 ಮಾರ್ಕ್ಸು ಸರ್ ಅಷ್ಟು ಬರ್ತಾರೆ. ನೇಮ್ ದ 2 ಪಾರ್ಟೀಸ್, PAP ಪಾರ್ಟಿ, POP ಪಾರ್ಟಿ. ಅರ್ಥ ಆಯ್ತಾ? ವೆರಿ ಗುಡ್. ಇಫ್ ಬುಕ್ಸ್ ಡಿಸಪಿಯರ್, 10ನೇದು, ಯಾವುದಾದ್ರೂ 2 ಬರಿಬೇಕಿತ್ತು, 2 ಕೂಡ ಈಸಿ ಇತ್ತು. 3ನೇದು ಹೋಗೋಣ. ಇಫ್ ಬುಕ್ಸ್ ಡಿಸಪಿಯರ್ ಶ್ಯೂರ್ಲಿ ಹಿಸ್ಟ್ರಿ ವಿಲ್ ಡಿಸಪಿಯರ್, ಇವ್ಯಾಲ್ಯುಯೇಟ್ ದಿಸ್ ಸ್ಟೇಟ್ಮೆಂಟ್ ಆಫ್ ಜಾರ್ಜ್ ಲೂಯಿಸ್ ಬಾಕ್ಸ್ ಅಂತ ಇದೆ. ಇಲ್ಲೂ ಕೂಡ 2 ಪಾಯಿಂಟ್ಸ್ಗಳನ್ನು ತಾವುಗಳು ಬರೀಬೇಕಾಗತ್ತೆ. ಅವರ ಪ್ರಕಾರ ಇಫ್ ಬುಕ್ಸ್ ಡಿಸಪಿಯರ್ ದ ಮ್ಯಾನ್ ವಿಲ್ ಡಿಸಪಿಯರ್, ಸೊ ದಿ ಹಿಸ್ಟ್ರಿ ವಿಲ್ ಡಿಸಪಿಯರ್. ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದರೆ, ಆಲ್ ದ ಇನ್ವೆನ್ಷನ್ಸ್ ಆಫ್ ಮ್ಯಾನ್ ಇಟ್ ಈಸ್ ಫಾರ್ ದಿ ಪಾರ್ಟ್ಸ್ ಆಫ್ ಅವರ್ ಬಾಡಿ, ಎಕ್ಸ್ಟೆನ್ಷನ್ ಆಫ್ ಅವರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ, ಬಟ್ ಬುಕ್ ಈಸ್ ದಿ ಇಮ್ಯಾಜಿನೇಷನ್, ಇಟ್ ಕಾಂಟ್ ಬಿ ರೀಪ್ಲೇಸ್ ಅಂತ ಬರೆದ್ರೆ ಮುಗೀತು ಸರ್. ನಾನು ಹೇಳಿದ್ದೆಲ್ಲ ಬಂದಿದೆ. ಆಯಿತಾ. 3 ಪ್ರಶ್ನೆಗಳು ನಾನು ಹೇಳಿದ್ದೆ ಬಂದಿದೆ. ಈಗ ಮುಂದಿನ ಸಾಲಿಗೆ ಹೋಗೋಣ. ಥರ್ಡ್ ಮೇನ್ ಕ್ವಶನಿಗೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. 3 ಅಂಕದ ಪ್ರಶ್ನೆಗಳು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಡಿಸ್ಕ್ರೈಬ್ ದ ಬ್ಯೂಟಿ ಇನ್ ನೇಚರ್ ದಟ್ ಮೇಕ್ಸ್ ದಿ ಅರ್ತ್ ಎ ಹೆವನ್ಲಿ ಪ್ಲೇಸ್. ಏನೂ ಇಲ್ಲ ಕಣ್ರಿ, ಸಂಪೂರ್ಣವಾಗಿ ಸಮ್ಮರಿ ಬರೆದ್ರೆ ಮುಗೀತು ಹೆವನ್ ಪೋಯಮಿಂದು. ನಾನು PDF ಕೂಡ ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಗೊತ್ತಿಲ್ಲ ಸರ್ ನಮಗೆ ಇದೇ ಫಸ್ಟ್ ನೋಡ್ತಾ ಇರೋದು ವಿಡಿಯೋ ಅಂತ ತಾವುಗಳು ಮನಸ್ಸಲ್ಲಿದ್ದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಪ್ರತಿಯೊಂದು ಪಾಠದ್ದು ಎಕ್ಸ್ಪ್ಲನೇಷನ್ನು ಜೊತೆಗೆ PDF ಕಾಪಿಯ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಆಯಿತಾ. ಧನ್ಯವಾದಗಳು. ಸೆಕೆಂಡ್ ಕ್ವಶನಿಗೆ ಹೋಗೋಣ. ವೈ ಡಸ್ ಈಟಿಂಗ್ ಸೂಪ್ ಇನ್ ಜಪಾನ್ ಮೋರ್ ಡೇಂಜರಸ್. ನಾನು ಇದು 1 ಮಾರ್ಕ್ಸಿಗೆ ಬರ್ಬೋದು ಅಂತ ಹೇಳಿದೆ. ಅವ್ರು ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅಷ್ಟೇ, ಏನೂ ಇಲ್ಲ. ಯಾಕೆ ಡೇಂಜರಸ್ ಇನ್ ಜಪಾನ್? ಏನೂ ಇಲ್ಲ ಸರ್. ಈಟಿಂಗ್ ಸೂಪ್ ಈಸ್ ವೆರಿ ಡೇಂಜರಸ್ ಇನ್ ಜಪಾನ್ ವೆನ್ ಎವರ್ ದಿ ಹಾಸ್ಟೆಸ್, ಅಲ್ಲಿನ ಮನೆಯ ಒಡತಿ ನಿಮಗೆ ಏನಂತೀರ, ಪಾರ್ಟಿಗಳಿಗೆ ಕರೆದಾಗ, ಮನೆಗಳಿಗೆ ಆಹ್ವಾನ ಮಾಡಿದಾಗ, ಡಿನ್ನರ್ ಪಾರ್ಟಿಗೆ ಅವರು ಅವಾಗ ಈಟಿಂಗ್ ಸೂಪನ್ನು ಕೊಡ್ತಾರೆ. ಇಟ್ ಈಸ್ ವೆರಿ ಡೇಂಜರಸ್ ಇನ್ ಜಪಾನ್. ರೀಸನ್, ವೈಲ್ ಈಟಿಂಗ್ ಸೂಪ್ ಯು ಶುಡ್ ಮೇಕ್ ಫಿಯರ್ಫುಲ್ ನಾಯ್ಸ್ ಆರ್ ಡಿಸ್ಗಸ್ಸಿಂಗ್ ನಾಯ್ಸ್. ಕೆಟ್ಟದಾಗಿ ಕರ್ಕಶವಾದ ಶಬ್ದಗಳನ್ನು ಸುರ್ರ್ ಅಂತ ಹೇಳಿ ಅಥವಾ ಸ್ ಅಂತ ಹೇಳಿ ತಾವುಗಳು ಏನಂತೀರ ಈಟಿಂಗ್ ಸೂಪನ್ನು ಮಾಡಬೇಕಾಗತ್ತೆ, ಅಂದರೆ ಸೂಪನ್ನು ಕುಡಿಬೇಕಾಗತ್ತೆ, ತಿನ್ನಬೇಕಾಗತ್ತೆ. ಹಾಗಾಗಿ ಆವಾಗ ದಿ ಹಾಸ್ಟಸ್ ವಿಲ್ ಫೀಲ್, ಅವಳಿಗೆ ಅನಿಸುತ್ತೆ ಆ ಮನೆ ಒಡತಿಗೆ, ನನ್ನ ಮನೆಗೆ ಬಂದಂಥ ಅತಿಥಿಗಳು ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಫುಡ್ಡನ್ನು. ಅದರ್ವೈಸ್ ದೇ ವಿಲ್ ಥಿಂಕ್ ದೀಸ್ ಆರ್ ದಿ ಏನದು ಇಲ್ಲಿಟ್ರೇಟ್, ದೀಸ್ ಆರ್ ದಿ ಅನ್ಕಲ್ಚರ್ಡ್ ಪೀಪಲ್ ಅಂತ ಅನ್ಕೊಂತಾರೆ. ಸಂಪ್ರದಾಯನೇ ಇಲ್ಲಲ್ಲೋ ಕಲ್ಚರ್ಡ್ ಅಂತ. ಹಾಗಾಗಿ ಆಯಿತಾ. ರೈಟ್ ಎ ಬ್ರೀಫ್ ಕ್ಯಾರೆಕ್ಟರ್ ಸ್ಕೆಚ್ ಆನ್ ರೂಫ್. ನಿಮಗೆ ನಾನು ಹೇಳಿದದ್ದು ಎಲ್ಲ ಸುಳ್ಳು ಅಂತ ಅನಿಸಿದರೆ 10 ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನು ಅಂದರೆ, ನೋಡ್ರೋ ವೋಟರ್ ನೋಟ್ಸ್ ಕೊಡಿ ಅಂದಾಗ ಫಸ್ಟ್ ಕ್ವಶನ್ ಇದೇ ನಾನು ಅಪ್ಲೋಡ್ ಮಾಡಿದ್ದು. ನೋಡ್ರಪ್ಪ 90% ಚಾನ್ಸಸ್ ಇದೆ ರೂಫಿನ ಬಗ್ಗೆ, ರೈಟ್ ಎ ನೋಟ್ ಆನ್ ರೂಫ್ ಅಂತ. ನೋಟಿಂಗ್ ಬದಲಿಗೆ ಇಲ್ಲಿ ಸ್ಕೆಚ್ ದಿ ಕ್ಯಾರೆಕ್ಟರ್ ಆಫ್ ರೂಫ್ ಅಂತ ಇದೆ. ಪಾಯಿಂಟ್ ವೈಸು ನಾನು ನಿಮಗೆ ನೋಟ್ಸನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ವೋಟ್ರ್ ಅಂತ ತೆಗಿರಿಬೇಕಾದ್ರೆ 10 ದಿನಗಳ ಹಿಂದೆ ಇದೆ ನೋಡಿ. ಇಂಪಾರ್ಟೆಂಟ್ ಕ್ವಶನ್ಸ್ ಸರ್ ಇದು. ನಾನು ಹೇಳಿದ್ನಲ್ವಾ, ಎಲ್ಲರೂ ಕೂಡ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಆನ್ಸರೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 100 ವರ್ಡ್ಸ್. ಇದು 4 ಅಂಕದ ಪ್ರಶ್ನೆಗಳು. ನೋಡೋಣ ಯಾವುದು. ಎಸ್. ಇನ್ ವಾಟ್ ಡಿಫ್ರೆಂಟ್ ವೇಸ್ ಡಸ್ ದ ಸೈಕಲ್ ಎಂಪವರ್ ದಿ ರೂರಲ್ ವುಮೆನ್? ಡಿಸ್ಕ್ರೈಬ್ ಬ್ರೀಫ್ಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಿಪೇಟರಿ ಎಕ್ಸಾಮಿಗೂ ಆನ್ಯುವಲ್ ಎಕ್ಸಾಮಿಗೂ ಈ ಕ್ವಶನ್ನು ಫಿಕ್ಸು, ನೆನ್ಪಿಟ್ಕೊಳ್ಳಿ. ಹಾಗೂ ರೆಡಿಯಾಗಿ ವೇರ್ ದೇರ್ ಇಸ್ ಎ ವೀಲಿಂದ ಬಂದಂತಹ ಈ ಪ್ರಶ್ನೆ.
ಸೆಕೆಂಡ್ ಕ್ವಶನ್ನು, ಹೌ ಡಸ್ ದ ಪೊಯಮ್ ಡೆಮಾನ್ಸ್ಟ್ರೇಟ್ ದಿ ಡಿಸ್ಪ್ಯಾರಿಟಿ ಆ್ಯಂಡ್ ದ ಡಿಸ್ಕ್ರಿಪ್ಷನ್ ಇನ್ ಅವರ್ ಸೊಸೈಟಿ ಯೂಸಿಂಗ್ ವಾಟರ್ ಅಂತ ಲಾಸ್ಟ್ ನಿಮಗೆ ಒಂದು ಚಾಪ್ಟರ್ ಇದೆ ಪೊಯಮು. ಆ ಒಂದು ಪದ್ಯದಲ್ಲಿ ಯಾವ ರೀತಿಯಾಗಿ ಡಿಸ್ಕ್ರಿಮಿನೇಷನ್ ಬಗ್ಗೆ, ಅನ್ಟಚಬಿಲಿಟಿ ಬಗ್ಗೆ ಹೇಳಲಾಗಿದೆ ಸಮ್ಮರಿ ಬರೀಬೇಕಪ್ಪ, ಆಯಿತಾ. ಪಾರ್ಟ್ ಸಿಗೆ ಹೋಗೋಣ. ಭಾಳ ಈಸಿ ಇತ್ತು. ಒಂದು ಪ್ಯಾಸೇಜ್ ಕೊಟ್ಟಿದ್ದರು 5 ಮಾರ್ಕ್ಸಿಗೆ. ಆ ಪ್ಯಾಸೇಜಿಗೆ 5 ಪ್ರಶ್ನೆಗಳು ಇದ್ದವು. ಇದನ್ನು ತಾಗಳು ಬರೀತೀರಾ. ನಂತರದಲ್ಲಿ ಅದೇ ಪ್ಯಾಸೇಜಲ್ಲಿ ಒಂದು ಕ್ವಶನ್ನು ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆ್ಯಂಟೋನಿಮ್ ಬರೀರಿ ಅಂತ. ಭಾಳ ಈಸಿ ಅಲ್ವಾ. ಆ್ಯಕ್ಟಿವ್ಗೆ ನೀವೇ ಹೇಳ್ತೀರಲ್ವ, ನೀವು ಇದಕ್ಕೆ ಉತ್ತರ ಕೊಡ್ತಾ ಇದ್ದೀರಾ ಅಂದರೆ ವಿಡಿಯೋ ಸ್ಕಿಪ್ ಮಾಡಿಲ್ಲ, ಸಂಪೂರ್ಣವಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಆ್ಯಕ್ಟಿವ್ಗೆ ಆಪೋಸಿಟ್ ವರ್ಡ್ ಬರೀರಪ್ಪ. ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ, ಆ್ಯಂಟೋನಿಮ್ ಅಂದರೆ ಆಪೋಸಿಟ್ ವರ್ಡ್ ಅಂತ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಡಿ ಕಡೆಗೆ ಹೋಗೋಣ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್. ಇದು ಸ್ವಲ್ಪ ಟಫ್ ಆಗಿರುತ್ತೆ ಪಾಪ, ಗುಲ್ಬರ್ಗದವರಿಗೆ ಕೊಡಬಾರ್ದಿತ್ತು, ಕೊಟ್ಬಿಟ್ಟಿದ್ದಾರೆ. ಎನಿಹು ಆ ವಿದ್ಯಾರ್ಥಿಗಳು ಶಾರ್ಪ್ ಇದ್ದರೆ ಬರೀತಾರೆ, ಯಾಕಂದರೆ ಎಲ್ಲ ಆ ಲೆವೆಲಿಗೆ ಇರಲ್ಲ ಅಲ್ವಾ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನೋಡೋಣ. ಇದನ್ನು ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಭಾಳ ಈಸಿ ಕಂಡ್ರಪ್ಪ. 4 ಲೈನ್ ಕೊಟ್ಟಿದ್ದಾರೆ, 5 ಮಾರ್ಕ್ಸ್ ಇದೆ. ಆದರೆ 4 ಲೈನಲ್ಲಿ 5 ಸೆಂಟೆನ್ಸ್ಗಳಿದ್ದಾವೆ, ಅದು ಇಂಪಾರ್ಟೆಂಟು. ಬನ್ನಿ ಒಂದೊಂದಾಗಿಯೇ ಮಾಡ್ತಾ ಹೋಗೋಣ. ಡಾನ್ ಗಾನ್ಜಲೋ ಹಾಗೂ ಡಾನಲಾರ ಮಾತಾಡಿದಂತಹ ಕಾನ್ವರ್ಸೇಷನ್ ಇದು. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಡಾನ್ ಗಾನ್ಜಲೋ ಸೆಡ್ ಟು ಡಾನಲಾರ ದ್ಯಾಟ್, ಐ ಜಾಗದಲ್ಲಿ ಹಿ ಅಂತ ಹಾಕಬೇಕು. ಹಿ ಫಸ್ಟ್ ಮೆಟ್ ಝೋರಿಲಾ ಇನ್ ಅಮೇರಿಕಾ. ಹೇಗಿದೆ ಹಾಗೆ ಬರೆಯೋದು, ಇಲ್ಲೇನು ಚೇಂಜ್ ಇಲ್ಲ. ಐ ಜಾಗದಲ್ಲಿ ಏನು ಬರಿಬೇಕು ಅಂತ ಹೇಳಿದರೆ ಹಿ ಅಂತ ಬರಿಬೇಕು. ಹಿ ಫಸ್ಟ್ ಮೆಟ್ ಝೋರಿಲಾ ಇನ್ ಅಮೇರಿಕಾ. ಲಾರಾ ರಿಪ್ಲೈಡ್ ಅಥವಾ ಡಾನಲಾರಾ ಆಸ್ಕ್ಡ್, ಯಾಕಂದರೆ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ, ಅಮೇರಿಕಾದಲ್ಲಿ ಹೋಗಿದ್ದೇನೋ ಅಂತ ಕೇಳ್ತಾಳೆ. ಅದನ್ನು ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಅಂದರೆ, ಕೇಳಿದ್ದಲ್ವಾ, ಶಿ ಆಸ್ಕ್ಡ್ ಡಾನ್ ಗಾನ್ಜಲೋ ವೆದರ್ ಅಂತ ಬರೀಬೇಕು. ಯಾಕೆಂದರೆ ಇದು ಇಫ್ ಎಸ್ ಆರ್ ನೋ ಕ್ವಶನ್. ಇದು ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ ಅಂತ. ವೆದರ್ ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ ಅಂತ ಬರೀಬೇಕು. ನೋಡಿ, ಹ್ಯಾವ್ ಜಾಗದಲ್ಲಿ ಹ್ಯಾಡ್ ಹಾಕಿದರೆ ಮುಗೀತು. ವೆದರ್ ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ ಕ್ವಶನ್ ಮಾರ್ಕ್ ತೆಗಿಬೇಕು, ಆನ್ಸರಲ್ಲಿ ಬರೀಬಾರ್ದು. ಫುಲ್ ಸ್ಟಾಪ್ ಹಾಕಿ ಡಾನ್ ಗಾನ್ಜಲೋ ಅವಾಗ ಹೇಳ್ತಾನೆ, ಭಾಳ ಸಲ ಹೋಗಿದ್ದೆ ಅಂತ. ದೆನ್ ಡಾನ್ ಗಾನ್ಜಲೋ ರಿಪ್ಲೈಡ್ ಸೆವೆರಲ್ ಟೈಮ್ಸ್ ಹಿ ಹ್ಯಾಡ್ ಬೀನ್ ಟು ಅಮೇರಿಕಾ. ಆಯಿತಾ, ಅಲ್ಲಿಗೆ ಇನ್ನೊಂದು ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ ಈಗ. ಆ್ಯಂಡ್ ಹಿ ಸೆಡ್ ದ ಫಸ್ಟ್ ಟೈಮ್. ನೋಡಿ, ಐ ಜಾಗದಲ್ಲಿ ಹಿ ಹಾಕಿದರೆ ಮುಗೀತು. ಹಿ ವೆಂಟ್, ವೆನ್ ಅಂತ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ. ವೆನ್ ಹಿ, ಐ ಜಾಗದಲ್ಲಿ ಮತ್ತೆ ಹಿ ಹಾಕಬೇಕು. ಹಿ ವಾಸ್ ಓನ್ಲಿ 6 years ಓಲ್ಡ್, ಮುಗದೆ ಹೋಯಿತು. ಆ್ಯಂಡ್ ಲಾರಾ ರಿಪ್ಲೈಡ್ ಯು ಮಸ್ಟ್ ಹ್ಯಾವ್ ಗಾನ್ ಅಂತ ಇದೆ ಅಲ್ವಾ, ಇಲ್ಲಿ ಏನೂ ಚೇಂಜೇ ಆಗೋಲ್ಲ. ಯು ಜಾಗದಲ್ಲಿ ಹಿ ಹಾಕಿದರೆ ಮುಗೀತು. ಹಿ ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್ ಇನ್ ಒನ್ ಆಫ್ ಹಿಸ್ ಕಾರ್ವೆಲ್ಸ್, ಮುಗದೆ ಹೋಯಿತು. ಏನೂ ಚೇಂಜೇ ಇರಲಿಲ್ಲ ಆ್ಯಕ್ಚುಲಿ ಇದರಲ್ಲಿ. ಐ ಜಾಗದಲ್ಲಿ ಯು ಜಾಗದಲ್ಲಿ ಹಿ ಹಾಕಿದರೆ ಆನ್ಸರೇ ರೆಡಿ ಆಗೋದು. ಇದು ಯಾರಿಗೆ ಭಾಳ ಡಿಫಿಕಲ್ಟ್ ಇದೆಯೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಒಮ್ಮೆ ನೋಡಿದರೆ ಸಾಕು, ನೀವೇ ಹೀರೋಗಳಾಗಿಬಿಡ್ತೀರಾ. ಒಮ್ಮೆ ನೋಡಿದರೆ ಸಾಕು, 2 ಎಕ್ಸಾಂಪಲ್ಸ್ಗಳನ್ನು ನೀವೇ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಪರ್ಫೆಕ್ಟ್ ಆಗ್ತೀರಾ. ನೋಡಿ, ಇಬ್ಬರು ವ್ಯಕ್ತಿಗಳು ಇಲ್ಲಿ ಮಾತಾಡಿದ್ದಾರೆ, ಆಯಿತಾ. ರಾಮು ಅನ್ನೋರು ಹಾಗೂ ಶರತ್ ಅನ್ನೋರು ಇಬ್ಬರು ಕೂಡ ಅನಾಮಿಕ ವ್ಯಕ್ತಿಗಳು ರೋಡಲ್ಲಿ ಸಿಕ್ಕಿದ್ದಾರೆ. ಬನ್ನಿ, ರಾಮು ಡ್ಯಾಶ್ ಈಸ್ ದೇರ್ ಎ ಪೆಟ್ರೋಲ್ ಬ್ಯಾಂಕ್ ನಿಯರ್ ಬೈ. ರಾಮು ಅನ್ನೋರು ಒಬ್ಬನಿಗೆ ಕೇಳ್ತಾನೆ, ಶರತ್ ಅನ್ನೋನಿಗೆ. ಸ್ಟಾರ್ಟಿಂಗ್ ಕಾನ್ವರ್ಸೇಷನ್. ನಾನೇ ಈಗ ರಾಮು, ನೀವೇ ಶರತ್ತು. ನಾನು ನಿಮಗೆ ಎಕ್ಸ್ಕ್ಯೂಸ್ ಮೀ ಸರ್, ಈಸ್ ದೇರ್ ಎ ಪೆಟ್ರೋಲ್ ಬ್ಯಾಂಕ್ ನಿಯರ್ ಬೈ. ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಪೆಟ್ರೋಲ್ ಬ್ಯಾಂಕ್ ಇಲ್ಲೆಲ್ಲಾದರೂ ಇದೆಯಾ? ಎಕ್ಸ್ಕ್ಯೂಸ್ ಮೀ ಅನ್ನೋದೇ ಉತ್ತರ ನಮ್ಮದು. ಫಸ್ಟ್ ಡ್ಯಾಶಿಗೇನು ಎಕ್ಸ್ಕ್ಯೂಸ್ ಮೀ, ಹಲೋ ಅಲ್ಲ, ಎಕ್ಸ್ಕ್ಯೂಸ್ ಮೀ ಅನ್ನೋದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಗೀತು. ಸೆಕೆಂಡು, ಎಸ್ ದೆರ್ ಈಸ್ ಒನ್ ಇನ್ ದಿ ನೆಕ್ಸ್ಟ್ ಸ್ಟ್ರೀಟ್. ಹೌದಪ್ಪ, ಇಲ್ಲೇ ಇದೆ ನೋಡು ಮುಂದೆ ಅಂತ ಹೇಳ್ತಾನೆ. ಆವಾಗ ರಾಮು ಕೇಳ್ತಾನೆ ಏನಂತ, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಹೆಂಗೆ ಹೋಗಬೇಕು ಅಂತ ಕೇಳ್ತಾನೆ. ಅರ್ಥ ಆಗುತ್ತಾ? ಓಕೆ. ಅಥವಾ ಹೇಗೆ ಹೋಗಬೇಕು ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ತಾನೆ. ಆವಾಗ ಇದೆ ನೋಡಿ, ಹೌ ಡ್ಯಾಶ್, ಓಕೆ, ಹೌ ಟು ರೀಚ್ ದಟ್ ಪೆಟ್ರೋಲ್ ಬ್ಯಾಂಕ್ ಅಂತ ಬರೆದರೂ ಕೂಡ ಸರಿಯಾದ ಉತ್ತರ. ಅಥವಾ ಹೌ ಟು ಗೋ ಟು ದಟ್ ಸ್ಟ್ರೀಟ್ ಟು ರೀಚ್ ದಟ್ ಪೆಟ್ರೋಲ್ ಬ್ಯಾಂಕ್ ಅಂತ ಬರೆದರೂ ಕೂಡ ಸರಿಯಾದ ಉತ್ತರ. ಯಾವ ರೀತಿಯಾಗಿ ನಾನು ಪೆಟ್ರೋಲ್ ಬ್ಯಾಂಕನ್ನು ರೀಚ್ ಮಾಡಬೇಕು ಹೇಳಿ ಸರ್, ಎಲ್ಲಿಂದ ಹೋಗಬೇಕು ಅಂತ, ಹೌ ಟು ಗೋ ಅಂತ. ಮುಗೀತಾ?
ಕೊನೆಯದಾಗಿ ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಭಾಳ ಈಸಿ ಇದು. ಗಿವಿಂಗ್ ಇನ್ಫಾರ್ಮೇಷನ್ ಏನು? ಗಿವಿಂಗ್ ಇನ್ಫಾರ್ಮೇಷನ್ ಷರತ್ತು ಕೇಳ್ತಾನೆ. ಏನಂತ ಕೇಳ್ತಾನೆ? ಗಿವಿಂಗ್ ಇನ್ಫಾರ್ಮೇಷನಲ್ಲಿ ಸರ್ ಹೇಗೆ ಹೋಗಬೇಕು ಅಂದಾಗ ಇವನು ಹೇಳ್ತಾನೆ ಸರ್ ಆಸ್ಕಿಂಗ್ ಫಾರ್ ಡಿಸ್ಟೆನ್ಸ್. ನೋಡಿ, ಆಸ್ಕಿಂಗ್ ಫಾರ್ ಡಿಸ್ಟೆನ್ಸ್. ಈಗ ಅವನು ಹೇಳಬೇಕು ಎಷ್ಟು ದೂರ ಇತ್ತು ಅಂತ. ಏನು ಬರಿಬೋದು? ಕುಡ್ ಯು ಪ್ಲೀಸ್ ಟೆಲ್ ಮೀ ದಿ ಯಾವುದು ಡಿಸ್ಟೆನ್ಸ್ ಅಂತ ಅವನು ಕೇಳಿದರೆ, ಷರತ್ತು ಗಿವಿಂಗ್ ಇನ್ಫಾರ್ಮೇಷನಲ್ಲಿ ಇಟ್ ಈಸ್ ಓನ್ಲಿ 2 ಕಿಲೋಮೀಟರ್ಸ್, ಇಟ್ ಈಸ್ ಓನ್ಲಿ 1 ಕಿಲೋಮೀಟರ್, ಇಟ್ ಈಸ್ ಓನ್ಲಿ 1/2 ಕಿಲೋಮೀಟರ್, 10 ಕಿಲೋಮೀಟರ್ ಅಂತಲೂ ಬರೆಯೋರಿದ್ದಾರೆ. ಅವೆಲ್ಲ ತಪ್ಪು ಉತ್ತರಗಳು. ಸರಿಯಾದ ಉತ್ತರ ತಾವುಗಳು ಬರೀಬೇಕಾಗಿದ್ದು ಇಟ್ ಈಸ್ ಓನ್ಲಿ 1/2 ಕಿಲೋಮೀಟರ್ ಅಥವಾ 1/2 ಮೀಟರ್ ಅಂತ ಬರೀಬೇಕು. ಪಕ್ಕಕ್ಕೆ ಸ್ಟ್ರೀಟ್ ಇದೆ ಅಂತ ಹೇಳಿದ್ದೀರಾ. ಹೌ ಲಾಂಗ್ ಡಿಸ್ಟೆನ್ಸ್ ಅಂತ ತಾವುಗಳು ಅಲ್ಲಿ ಕೇಳಬೇಕು, ಆಯಿತಾ. ಲಾಸ್ಟಾಗಿ ಒಂದು ಲೆಟರ್ ರೈಟಿಂಗನ್ನು ಕೊಟ್ಟಿದ್ದರು. ಲೆಟರ್ ರೈಟಿಂಗು ಯಾರಿಗೆ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲೆಟ್ರನ್ನು ಕೊಟ್ಟಿರ್ತೇನೆ. 3 ಲೆಟರ್ ರೈಟಿಂಗ್ ಕೊಟ್ಟಿರ್ತೇನೆ. ಒಂದರಲ್ಲಿ ತಾವುಗಳು ಏನು ತಪ್ಪು ಮಾಡ್ತೀರಾ ಅಂತ ಬರೆದಿದ್ದೇನೆ, ಇನ್ನೊಂದರಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂತ ಇದೆ, ಇನ್ನೊಂದರಲ್ಲಿ ಯಾವ ರೀತಿಯಾಗಿ ಕಾಪಿ ಮಾಡಿ 5 ಎಕ್ಸಾಮಲ್ಲಿ ತೆಗಿಬೇಕು ಅಂತಲೂ ಕೂಡ ಇದೆ. ಎಲ್ಲಿಂದ ಕಾಪಿ? ಕ್ವಶನ್ ಪೇಪರಿಂದ, ಆಯಿತಾ. ಧನ್ಯವಾದಗಳು. 20 ನಿಮಿಷದ ಅಮೂಲ್ಯವಾದ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ಪ್ರಶ್ನೆಗಳು ಈ ಒಂದು 2 ಅಂಕದ, 3 ಅಂಕದ, 4 ಅಂಕದ ನಿಮ್ಮ ಪ್ರಿಪೇಟಿಗೂ ಹಾಗೂ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.